ಆತ್ಮೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಉದ್ಯೋಗಿಗಳ ಅಥವಾ ನೌಕರರ ಕಾರ್ಯಕ್ಷಮತೆಯ ಉದ್ದೇಶಗಳು ಮತ್ತು ಅದರ ಗುರಿಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾರಂಭದಲ್ಲಿ ಪೀಠಿಕೆಯನ್ನು ಗಮನಿಸೋಣ. ಉದ್ಯೋಗಿಗಳು, ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳು ತಮ್ಮ ಕೆಲಸವನ್ನು ಯಾವ ದಿಕ್ಕಿನಲ್ಲಿ ಮತ್ತು ಯಾವ ಫಲಿತಾಂಶಗಳನ್ನು ಸಾಧಿಸಲು ಮಾಡಬೇಕು ಎಂಬುದನ್ನು ಸೂಚಿಸುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡಿರುತ್ತದೆ. ಹೀಗಾಗಿ ಈ ಕಾರ್ಯಕ್ಷಮತೆ ಮೌಲ್ಯಮಾಪನ ವ್ಯವಸ್ಥೆಯಲ್ಲಿ ಉದ್ದೇಶಗಳನ್ನು ನಿಗದಿಪಡಿಸುವುದರಿಂದ ಉದ್ಯೋಗಿಗಳ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಮತ್ತು ಸಂಸ್ಥೆಯ ಗುರಿಯನ್ನು ಸಾಧಿಸಲು ಸಹಾಯ ಆಗ್ತದೆ. ಹೀಗಾಗಿ ಈ ಉದ್ಯೋಗಿಗಳ ಕಾರ್ಯಕ್ಷಮತೆಯನ್ನು ಸುಧಾರಿಸುವುದರ ಜೊತೆಗೆ ಆ ಸಂಸ್ಥೆಯ ಗುರಿಯನ್ನು ಸಾಧಿಸುವಂಥ ಒಂದು ಪ್ರಮುಖ ಉದ್ದೇಶವನ್ನು ಇಟ್ಟುಕೊಂಡು ಕೆಲವೊಂದು ಉದ್ದೇಶಗಳನ್ನು ಇಲ್ಲಿ ನಾವು ಒಂದೊಂದಾಗಿ ಚರ್ಚೆಯನ್ನು ಮಾಡೋಣ. ಇಲ್ಲಿ ಮೊದಲನೇ ಉದ್ದೇಶ ವಿದ್ಯಾರ್ಥಿಗಳೇ, ಕೆಲಸದ ದಿಕ್ಕನ್ನು ಅಥವಾ ದಿಕ್ಸೂಚಿಯನ್ನು ನೀಡುವಂಥದ್ದು ಒಂದನೆಯ ಉದ್ದೇಶ. ಯಾಕಂತಂದ್ರೆ ಇಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳಿಗೆ ಕೆಲಸದ ದಿಕ್ಕನ್ನು ನಾವು ತಿಳಿಸ್ಕೊಟ್ರೆ ತಮ್ಮ ಕೆಲಸವನ್ನು ಹೇಗೆ ಮತ್ತು ಯಾವ ದಿಕ್ಕಿನಲ್ಲಿ ಮಾಡಬೇಕು ಎಂಬ ಸ್ಪಷ್ಟವಾದ ಮಾಹಿತಿ ತಿಳಿಯುತ್ತದೆ. ಹೀಗಾಗಿ ಕೆಲಸದ ದಿಕ್ಕನ್ನು ನೀಡುವುದು ಮೊದಲನೆಯ ಉದ್ದೇಶ ಆಗಿದೆ. ಎರಡನೇ ಉದ್ದೇಶ, ಸಂಸ್ಥೆಯ ಗುರಿಗಳನ್ನು ಹೊಂದಾಣಿಕೆಯನ್ನು ಮಾಡುವುದು. ಇದು ಎರಡನೇ ಉದ್ದೇಶ ಆಗಿದೆ. ಇಲ್ಲಿ ಉದ್ಯೋಗಿಗಳ ಉದ್ದೇಶಗಳು ಮತ್ತು ಸಂಸ್ಥೆಯ ಒಟ್ಟು ಗುರಿಗಳೊಂದಿಗೆ ಹೊಂದಾಣಿಕೆಯನ್ನು ನಾವು ಮಾಡಿದ್ರೆ ಇಲ್ಲಿ ಆ ಸಂಸ್ಥೆಯ ಡೆವಲಪ್ಮೆಂಟ್ ಏನಾಗ್ತದೆ, ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತದೆ. ಹೀಗಾಗಿ ಉದ್ಯೋಗಿ ಮತ್ತು ಸಂಸ್ಥೆಗಳ ನಡುವೆ ನಾವೇನು ಮಾಡಬೇಕು, ಹೊಂದಾಣಿಕೆಯ ಸ್ವಭಾವವನ್ನು ಬೆಳೆಸುವಂಥದ್ದು ಎರಡನೆಯ ಉದ್ದೇಶ ಆಗಿದೆ. ಥರ್ಡ್ ಒನ್, ಕಾರ್ಯಕ್ಷಮತೆ ಮೌಲ್ಯಮಾಪನಕ್ಕೆ ಆಧಾರವಾಗಿ ಮಾಡುವುದು. ಯಾಕಂದ್ರೆ ಹೀಗೆ ಉದ್ದೇಶಗಳನ್ನು ಆಧಾರವಾಗಿ ತೆಗೆದುಕೊಂಡು ಉದ್ಯೋಗಿಗಳ ಕೆಲಸದ ಸಾಧನೆಯನ್ನು ಸುಲಭವಾಗಿ ಮೌಲ್ಯಮಾಪನ ಮಾಡಲು ಸಹಾಯಕ ಆಗ್ತದೆ. ನಾಲ್ಕನೇ ಉದ್ದೇಶ, ಕೆಲಸದ ಜವಾಬ್ದಾರಿಯನ್ನು ಹೆಚ್ಚಿಸುವುದು. ಯಾಕಂದ್ರೆ ಉದ್ದೇಶಗಳನ್ನು ನಾವು ನಿಗದಿಪಡಿಸಿದಾಗ ಅಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳು ಏನು ಮಾಡ್ತಾರೆ, ತಮ್ಮ ಕರ್ತವ್ಯವನ್ನು ಹೆಚ್ಚು ಜವಾಬ್ದಾರಿಯಿಂದ ನಿರ್ವಹಿಸಲು ಸಹಾಯಕ ಆಗ್ತದೆ. ಐದನೇ ಉದ್ದೇಶ, ಸಮಯಬದ್ಧ ಕಾರ್ಯ ನಿರ್ವಹಣೆ ಮಾಡುವುದು ಐದನೇ ಉದ್ದೇಶ ಆಗಿದೆ. ಯಾಕಂದ್ರೆ ಉದ್ದೇಶಗಳನ್ನು ನಿರ್ದಿಷ್ಟ ಅವಧಿಯಲ್ಲಿ ಸಾಧಿಸಲು ಉದ್ಯೋಗಿಗಳು ಪ್ರಯತ್ನವನ್ನು ಪಡುವುದರಿಂದ ಕೆಲಸಗಳು ಏನಾಗ್ತವೆ, ಸಮಯಕ್ಕೆ ಪೂರ್ಣಗೊಳ್ಳುವಂಥ ಸಂಭವ ಇರುತ್ತದೆ. ಆರನೇ ಉದ್ದೇಶ, ಪ್ರೇರಣೆಯನ್ನು ಹೆಚ್ಚಿಸುವುದು. ಇದು ಆರನೇ ಉದ್ದೇಶ ಆಗಿದೆ. ಯಾಕಂದ್ರೆ ಹೀಗೆ ನಾವು ಪ್ರೇರಣೆಯನ್ನು ಕೊಡುವುದರ ಮೂಲಕ ಉದ್ಯೋಗಿಗಳ ಉತ್ಸಾಹ ಮತ್ತು ಪ್ರೇರಣೆ ಹೆಚ್ಚುತ್ತದೆ. 7, ಕೆಲಸದ ಗುಣಮಟ್ಟವನ್ನು ಸುಧಾರಣೆಯನ್ನು ಗೊಳಿಸುವುದು ಏಳನೇ ಉದ್ದೇಶ. ಯಾಕಂದ್ರೆ ಸ್ಪಷ್ಟವಾದಂಥ ಉದ್ದೇಶಗಳಿದ್ದರೆ ಉದ್ಯೋಗಿಗಳು ಉತ್ತಮ ಗುಣಮಟ್ಟದ ಕೆಲಸವನ್ನು ಮಾಡಲು ಪ್ರಯತ್ನವನ್ನು ಪಡ್ತಾರೆ. 8, ಯೋಜನೆ ಮತ್ತು ನಿಯಂತ್ರಣ ತುಂಬ ಸುಲಭವಾಗಿ ಕಂಡುಬರುತ್ತದೆ. ಈ ಒಂದು ಉದ್ದೇಶವನ್ನು ಇಟ್ಕೊಂಡಿದೆ. ಯಾಕಂದ್ರೆ ಉದ್ದೇಶಗಳನ್ನು ನಿಗದಿಪಡಿಸುವುದರಿಂದ ಸಂಸ್ಥೆಯ ಕೆಲಸಗಳನ್ನು ಯೋಜನೆ ಮಾಡುವುದು ಮತ್ತು ನಿಯಂತ್ರಿಸುವುದು ತುಂಬ ಸುಲಭವಾಗಿ ಕಂಡು ಬರುತ್ತದೆ. 9, ತರಬೇತಿ ಅಗತ್ಯತೆಯನ್ನು ಗುರುತಿಸುವುದು ಒಂಬತ್ತನೆಯ ಉದ್ದೇಶ ಆಗಿದೆ. ಯಾಕಂದ್ರೆ ಉದ್ದೇಶಗಳನ್ನು ಸಾಧಿಸಲು ಬೇಕಾದ ಕೌಶಲ್ಯ ಕೊರತೆಗಳನ್ನು ಗುರುತಿಸಿ ತರಬೇತಿ ನೀಡುವುದರ ಮೂಲಕ ಆ ಉದ್ಯೋಗಿಗಳ ಕಾರ್ಯಕ್ಷಮತೆ ಏನಾಗ್ತದೆ, ಹೆಚ್ಚಳ ಆಗ್ತದೆ. 10ನೇ ಉದ್ದೇಶ, ಸಂಸ್ಥೆಯ ಗುರಿ ಸಾಧನೆಗೆ ಸಹಾಯವನ್ನು ಮಾಡುವುದು. ಯಾಕಂದ್ರೆ ಉದ್ಯೋಗಿಗಳ ಉದ್ದೇಶಗಳು ಸಾಧನೆ ಆದಾಗ ಸಂಸ್ಥೆಯ ಒಟ್ಟು ಗುರಿ ಏನಾಗ್ತದೆ, ಸುಲಭವಾಗಿ ಸಾಧನೆ ಮಾಡಲು ಸಾಧ್ಯ ಆಗ್ತದೆ. ಇಷ್ಟು ಪ್ರಮುಖವಾದಂಥ 10 ಉದ್ದೇಶವನ್ನು ಇಟ್ಕೊಂಡು ಈ ಉದ್ಯೋಗಿಗಳ ಕಾರ್ಯಕ್ಷಮತೆ ಏನು ಮಾಡ್ತದೆ, ಕಾರ್ಯವನ್ನು ನಿರ್ವಹಿಸುವಂಥ ಕೆಲಸವನ್ನು ಮಾಡುತ್ತದೆ. ಈ ಉದ್ದೇಶಗಳು ಆದಮೇಲೆ ವಿದ್ಯಾರ್ಥಿಗಳೇ, ಈ ಕಾರ್ಯಕ್ಷಮತೆಯ ಉದ್ಯೋಗಿ ಮತ್ತು ನೌಕರ ಕಾರ್ಯಕ್ಷಮತೆಯ ಗುರಿಗಳು ಏನು ಎಂಬುದನ್ನು ಚರ್ಚೆಯನ್ನು ಮಾಡೋಣ. ಕಾರ್ಯಕ್ಷಮತೆ ಗುರಿಗಳು ಎದರದ್ದು, ಉದ್ಯೋಗಿಗಳ ಮತ್ತು ನೌಕರರ ಕಾರ್ಯಕ್ಷಮತೆ ಗುರಿ ಅಂತೇಳಿ. ಇಲ್ಲಿ ಉದ್ಯೋಗಿಗಳು ತಮ್ಮ ಕೆಲಸದ ಮೂಲಕ ಸಾಧಿಸಬೇಕಾದಂಥ ನಿರ್ದಿಷ್ಟ ಫಲಿತಾಂಶ ಮತ್ತು ಗುರಿಗಳಾಗಿರುತ್ತವೆ. ಇಲ್ಲಿ ಕಾರ್ಯಕ್ಷಮತೆ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಗುರಿಯನ್ನು ನಿಗದಿಪಡಿಸುವುದರಿಂದ
ಉದ್ಯೋಗಿಗಳು ಏನು ಮಾಡ್ತಾರೆ, ಸ್ಪಷ್ಟವಾದಂಥ ದಿಕ್ಕಿನಲ್ಲಿ ಕೆಲಸ ಮಾಡಿ ಉತ್ತಮವಾದಂಥ ಫಲಿತಾಂಶಗಳಲ್ಲಿ ಸಾಧಿಸಲು ಸಾಧ್ಯ ಆಗ್ತದೆ. ಏನ್ರಿ, ಆ ಸಂಸ್ಥೆಯಲ್ಲಿ ಏನು ಕೆಲಸ ಮಾಡ್ತಾರಲ್ಲ ಆ ಕೆಲಸ ಮಾಡುವಂಥ ಉದ್ಯೋಗಿಗಳಿಗೆ ನಾವು ಒಂದು ಸ್ಪಷ್ಟವಾದಂಥ ಗುರಿಯನ್ನು ಒದಗಿಸಿಕೊಟ್ರೆ ಅಥವಾ ಗುರಿಯನ್ನು ಹಂಚಿಕೊಳ್ಳುವುದರ ಮೂಲಕ ಆ ಸಂಸ್ಥೆಯ ಫಲಿತಾಂಶ ಏನಾಗ್ತದೆ, ಉತ್ತಮ ದಿಕ್ಕಿನಲ್ಲಿ ಹೋಗುವಂಥ ಸಾಧ್ಯತೆ ಇರ್ತದೆ. ಹೀಗಾಗಿ ಯಾವ ಗುರಿಯನ್ನು ನಾವು ಹಾಕಿಕೊಳ್ಳಲಾಗಿದೆ ಅಥವಾ ಯಾವ ಗುರಿಯನ್ನು ಹಾಕಬೇಕಂತೇಳಿ ಇಲ್ಲಿ ಒಂದೊಂದಾಗಿ ಚರ್ಚೆಯನ್ನು ಮಾಡೋಣ. ಉದ್ಯೋಗಿ ಮತ್ತು ನೌಕರ ಕಾರ್ಯಕ್ಷಮತೆಯ ಗುರಿಗಳಲ್ಲಿ ಮೊದಲನೇದು ಯಾವುದು? ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದು ಮೊದಲನೆಯ ಒಂದು ಗುರಿಯಾಗಿದೆ. ಯಾಕಂದರೆ ಸ್ಪಷ್ಟವಾದಂಥ ಗುರಿಯನ್ನು ಹಾಕಿಕೊಳ್ಳುವುದರಿಂದ ಉದ್ಯೋಗಿಗಳು ಉತ್ತಮವಾಗಿ ಕೆಲಸವನ್ನು ಮಾಡುವುದರ ಮೂಲಕ ಅವರ ಕಾರ್ಯಕ್ಷಮತೆಯನ್ನು ಏನು ಮಾಡ್ಬೋದು, ನಾವು ಹೆಚ್ಚಳವನ್ನು ಮಾಡಬಹುದು. ಇನ್ನು ಕೆಲಸದ ದಿಕ್ಕು ಸ್ಪಷ್ಟವಾಗುವುದು. ಗುರಿಯನ್ನು ಹಾಕಿಕೊಂಡ್ರೆ ನಾವೇನಾಗ್ತದೆ, ಕೆಲಸದ ದಿಕ್ಕು ಏನಾಗ್ತದೆ ಬಹಳ ಸ್ಪಷ್ಟವಾಗಿ ನಮಗೆ ಕಾಣುವುದರಿಂದ ಕೆಲಸ ಬಹಳ ವೇಗವಾಗಿ ಏನಾಗ್ತವೆ, ಪ್ರಾರಂಭ ಆಗುತ್ತವೆ. ಇನ್ನು ಗುರಿಯನ್ನು ಹಾಕಿಕೊಳ್ಳುವುದರಿಂದ ಆ ಸಂಸ್ಥೆಯ ಗುರಿಯ ಸಾಧನೆಗೆ ಸಹಾಯ ಆಗ್ತದೆ. ಯಾಕೆ, ಉದ್ಯೋಗಿಗಳ ಗುರಿಗಳು ಸಾಧನೆ ಆದ್ರೆ ಸಂಸ್ಥೆಯ ಒಟ್ಟು ಗುರಿ ಏನಾಗ್ತವೆ, ಸಾಧನೆ ಆಗುತ್ತವೆ. ಇನ್ನು ಅಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳ ಕೆಲಸದ ಗುಣಮಟ್ಟವನ್ನು ಹೆಚ್ಚಿಸುವಂಥ ಗುರಿಯನ್ನು ಇಟ್ಕೊಂಡು ನಾವು ಕೆಲಸವನ್ನು ಮಾಡಬೇಕಾಗ್ತದೆ. ಇನ್ನು ಅಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳ ಅಥವಾ ಉದ್ಯೋಗಿಗಳಿಗೆ ಪ್ರೇರಣೆ ಮತ್ತು ಉತ್ಸಾಹವನ್ನು ಹೆಚ್ಚಿಸುವಂಥ ಸಲುವಾಗಿ ನಾವು ಗುರಿಯನ್ನು ಹಂಚಿಕೊಳ್ಳಲಾಗುತ್ತದೆ. 6 ಕೆಲಸದ ಜವಾಬ್ದಾರಿಯನ್ನು ಹೆಚ್ಚಿಸುವ ಸಲುವಾಗಿ ಗುರಿಯನ್ನು ಹಾಕಿಕೊಂಡು ಕೆಲಸವನ್ನು ಮಾಡಬೇಕಾಗ್ತದೆ. ಯಾಕಂದರೆ ನಾವು ಗುರಿಯನ್ನು ನಿಗದಿ ಮಾಡುವುದರಿಂದ ಉದ್ಯೋಗಿಗಳು ಏನು ಮಾಡ್ತಾರೆ, ತಮ್ಮ ಕೆಲಸವನ್ನು ಹೆಚ್ಚು ಹೊಣೆಗಾರಿಕೆಯಿಂದ ಮಾಡುವಂಥ ಕೆಲಸ ಆಗ್ತದೆ. ಇನ್ನು ಸಮಯದ ನಿರ್ವಹಣೆಯನ್ನು ಸುಧಾರಣೆ ಮಾಡುವ ಸಲುವಾಗಿ ಕಾರ್ಯಕ್ಷಮತೆ ಗುರಿಯನ್ನು ಹಾಕಿಕೊಳ್ಳಲಾಗುತ್ತದೆ. ಯಾಕಂದರೆ ಉದ್ಯೋಗಿಗಳು ತಮ್ಮ ಸಮಯವನ್ನು ಉತ್ತಮವಾಗಿ ನಿರ್ವಹಿಸಲು ಅಥವಾ ಬಳಸಲು ಇದು ಸಹಾಯಕವಾಗುತ್ತದೆ. ಇನ್ನು 8ನೇ ಗುರಿ ಕಾರ್ಯಕ್ಷಮತೆಯ ಮೌಲ್ಯಮಾಪನವನ್ನು ಸುಲಭಗೊಳಿಸಲು ಇದು ತುಂಬ ಸಹಾಯಕ ಆಗ್ತದೆ. ಯಾಕಂತಂದ್ರೆ ಗುರಿಗಳ ಆಧಾರದ ಮೇಲೆ ಉದ್ಯೋಗಿಗಳು ಕಾರ್ಯಕ್ಷಮತೆಯನ್ನು ಸುಲಭವಾಗಿ ನಾವೇನು ಮಾಡಬಹುದು, ಮಾಪನವನ್ನು ಮಾಡಬಹುದು. 9 ತಂಡದ ಸಹಕಾರವನ್ನು ಹೆಚ್ಚಿಸುವಂಥ ಗುರಿಯನ್ನು ಇಟ್ಟುಕೊಂಡಿದೆ. ಯಾಕಂದರೆ ಸಾಮೂಹಿಕ ಗುರಿಗಳನ್ನು ಸಾಧಿಸಲು ತಂಡದ ಸದಸ್ಯರು ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಅದು ಸಾಧ್ಯವಾಗುತ್ತದೆ. ಇನ್ನು ಸಂಸ್ಥೆಯ ಅಭಿವೃದ್ಧಿಗೆ ನೆರವನ್ನು ನೀಡುವಂಥ ಗುರಿಯನ್ನು ಇಟ್ಟುಕೊಂಡಿದೆ. ಅಂದರೆ ಉದ್ಯೋಗಿಗಳು ತಮ್ಮ ಗುರಿಯನ್ನು ಸಾಧಿಸಿದಾಗ ಸಂಸ್ಥೆಯ ಒಟ್ಟು ಅಭಿವೃದ್ಧಿಗೆ ಏನಾಗ್ತದೆ, ಸಹಾಯಕವಾಗುತ್ತದೆ ಎಂಬುದು 10ನೆಯ ಗುರಿ ಆಗಿದೆ. ಓಕೆ, ಇಷ್ಟು ವಿದ್ಯಾರ್ಥಿಗಳೇ ಉದ್ಯೋಗಿ ಅಥವಾ ನೌಕರರ ಕಾರ್ಯಕ್ಷಮತೆಯ ಉದ್ದೇಶಗಳು ಮತ್ತು ಗುರಿಗಳನ್ನು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಈ ಒಂದು 2 ಟಾಪಿಕ್ ಮೇಲೆ ನಿಮಗೆ ಎಕ್ಸಾಮ್ ಒಳಗೆ ಮಾಡ್ಬೋದು 10 ಅಂಕದ ಪ್ರಶ್ನೆಯಾಗಿ ಕೇಳುವಂಥ ಸಂಭವ ಇರ್ತದೆ. ಏನು, ಉದ್ಯೋಗಿಗಳ ಅಥವಾ ನೌಕರರ ಕಾರ್ಯಕ್ಷಮತೆಯ ಉದ್ದೇಶ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತೇಳಿ ಆ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ನಿಮಗೆ ಈ ಒಂದು ಟಾಪಿಕನ್ನು ತಿಳಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು, ನಮಸ್ಕಾರ.